ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಮಧು ಬಂಗಾರಪ್ಪ ಮಾತಾಡಿದ್ದಾರೆ, ಮತ್ತು MC ಸುಧಾಕರ್ ಮಾತಾಡಿದ್ದಾರೆ, ಬೋಸರಾಜು ಮಾತಾಡಿದ್ದಾರೆ. ಮಂತ್ರಿಗಳು ಏನು ಹೇಳ್ತಾರೆ ನೋಡೋಣ. ನಿನ್ನೆ ಸಂಜೆವರೆಗೂ ನನಗೆ ಯಾವುದು ಮಾಹಿತಿ ಇಲ್ಲ. ನಿನ್ನೆ ನನಗೆ ಕ್ಯಾಬಿನೆಟ್ಟಲ್ಲಿದ್ದಂಥ ಸಂದರ್ಭದಲ್ಲಿ ಪರೀಕ್ಷೆ ಯಾವ ರೀತಿ ಆಯಿತು ಅಂತ ಹೇಳಿ ನಾನು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೇಳಿದಾಗ ಎಲ್ಲ ಸುಗಮವಾಗಿ ಆಗಿದೆ ಅಂದರು. ಯಾವುದೇ ಹೋದ ವರ್ಷದ ನಡೆದಂಗೆ ಕ್ವಶನ್ ಪೇಪರ್ ಮತ್ತೊಂದು ಸಮಸ್ಯೆ ಬಂತು, ಈ ಸತಿ ಯಾವುದೂ ಇಲ್ಲ ಸರ್ ಅಂದರೆ ಸುಗಮವಾಗಿದೆ, ಚೆನ್ನಾಗಾಗಿದೆ. 3 ಲಕ್ಷ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕಳಿಸಿದ್ರು. 3,10,000 ಅಂಥೇಳಿ, ಬಯಾಲಜಿಗೆ ಮಾತ್ರ 2,90,000 ಚಿಲ್ಲರೆ ಅಪೇರ್ ಆಗಿದ್ದಾರೆ ಅಂಥೇಳಿ, ಮಿಕ್ಕ ಎಲ್ಲ ಆಗಿದೆ ಅಂತ ಹೇಳಿದ್ರು. ಬೆಳಗ್ಗೆ ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು. ಖಂಡಿತ ಇದು ಯಾರು ನಾವು ಒಪ್ತಕ್ಕಂಥ ವಿಚಾರ ಅಲ್ಲ, ಇದನ್ನು ನಾನು ಖಂಡಿಸ್ತೇನೆ. ಆ ರೀತಿ ಈ ಥರ ಯಾವುದೇ ಥರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ, ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಈ ಥರ ಏನಾದ್ರು ನಡೆದಿದ್ದರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ, ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟಾಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ. ಯಾಕೆಂದ್ರೆ ದಿಸ್ ಇಸ್ ನಾಟ್ ಅಲೌಡ್. ಯಾಕೆಂದರೆ ಮಕ್ಕಳು ಇದರೊಳಗೆ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟೊಂದು ಸತಿ ನಾವು ಈ ವಿಚಾರಗಳು ಬಂದಾಗ ಭಾಳ ಸೆನ್ಸಿಟಿವ್ ಇರ್ತದೆ. ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವವನ್ನು ಕೊಡಬೇಕು. ಅವರು ಇಂಜಿನಿಯರಿಂಗ್ ಅದರಿಂದ ಅಲ್ಲ, ಯಾವುದೇ ಇರಲಿ, ಇಂಜಿನಿಯರಿಂಗ್ ಆಗಲಿ, ಯಾವುದೇ ಪರೀಕ್ಷೆ ಆಗಲಿ, ನನ್ನ ಇಲಾಖೆ ಆಗಲಿ, ನಮ್ಮ ಸರ್ಕಾರದಲ್ಲಿ ಹಿಂಗಾಗುತ್ತೆ ಅಂದಾಗ ಅದನ್ನು ಕಠಿಣವಾಗಿ ನಾವು ಎಷ್ಟೊಂದು ಸತಿ ನಾನು ಈ ಥರ ತೀಕ್ಷ್ಣವಾಗಿ ಆ್ಯಕ್ಷನ್ ತಗೊಳ್ಳೋದು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅದೇ ನಮಗೂ ಸರ್ಪ್ರೈಸ್ ಆಯಿತು ಅದನ್ನು ನೋಡಿದ್ರೆ. ಅದೇನಿದೆ ಈಗ ಇವತ್ತು ಗೊತ್ತಾಗ್ತದೆ ಕರೆಕ್ಟಾಗಿ. ಇನ್ಫಾರ್ಮೇಷನ್ ರಿಪೋರ್ಟ್ ತರಿಸ್ಕೊತಾ ಇದೆ. ಆ ರೀತಿ ಆಗಬಾರ್ದಲ್ಲ. ಅದೇ ಅದನ್ನು ವೆರಿಫೈ ಮಾಡಿ ನಾವು ಮೊನ್ನೆ ರಾತ್ರಿ ಬಂದ್ವಿ ಬೇದಲ್ಲಿ. CM ಅವ್ರು ನಾವೆಲ್ಲ 12 ಗಂಟೆಗೆ ಬಂದ್ವಿ ವಾಪಸ್ ಸ್ಪೆಷಲ್ ಫ್ಲೈಟ್ನಾಗ. ಅದಕ್ಕೆ ಅದು ರಿಪೋರ್ಟ್ ಬರ್ತಾಯಿದೆ ಇವತ್ತು ಕರೆಕ್ಟಾಗಿ. ಆ ರೀತಿ ಆದರೆ ಕಳ್ಳನೇ ಅದು, ಅದೇನು ಪ್ರಶ್ನೆ ಇಲ್ಲ. ತಗೊಳ್ಳೇಬೇಕು. ರಿಪೋರ್ಟ್ ಬಂದ ಕೂಡಲೇ ಮಾಡ್ತಾರೆ. ಸರ್ಕಾರ ಅಂಥದ್ದು ಯಾವುದೇ ಡಿಸ್ಕ್ರಿಮಿನೇಷನ್ ಮಾಡ್ತಕ್ಕಂಥ ಈ ಸರ್ಕಾರದಲ್ಲಿ ಒಪ್ಪೋದಿಲ್ಲ. 101% ಐ ವಿಲ್ ಗಿವ್ ಫುಲ್ ಅಶ್ಯೂರೆನ್ಸ್.